ಕರ್ನಾಟಕ ಹಾರಿಕಲ್ಚರ್ ಸಿರಿ ಗಾರ್ಡನ್ ಊಟಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಹ್ಯಾಪಿ ನ್ಯೂ ಇಯರ್. ಸೊ ಈ ಸರಿ ನಾವು ಲಾಸ್ಟ್ ಇಯರ್ ಎಂಡ್ ಟ್ರಿಪ್ ಎಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡ್ತಿದ್ದಾಗ ನನ್ನ ಮೈಂಡ್ಗೆ ಬಂದಿದ್ದೆ, ನಾನು ನನ್ನ ಫ್ಯಾಮಿಲಿ ಜೊತೆ ಡಿಸೆಂಬರ್ ಲಾಸ್ಟ್ ವೀಕ್ ಅಂದರೆ ಕ್ರಿಸ್ಮಸ್ ಟೈಮ್ನಲ್ಲಿ ಊಟಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಓ ಮೈ ಗಾಡ್, ಏನಂತಂದರೆ ಈ ವರ್ಷ ತುಂಬ ಚಳಿ ಇತ್ತು. ಸೊ ನಾನು ಅಬ್ಸರ್ವ್ ಮಾಡ್ದಂಗೆ ನಾವು ಈವ್ನಿಂಗ್ ಅಷ್ಟೊತ್ತಿಗೆ ಈ ಪಾರ್ಕ್ನ ವಿಸಿಟ್ ಮಾಡಿದ್ವಿ. ಆಗ್ಲೇ ಆಲ್ಮೋಸ್ಟ್ 10-11 ಡಿಗ್ರೀಸ್ ಇತ್ತು. ಊಟಿ ಅಂದರೆ ಕೇಳಬೇಕಾ, ಒಂದು 10 ಗಂಟೆ 11 ಗಂಟೆ ಆಗ್ತಿದ್ದಂಗೆ ರಾತ್ರಿ ಆಲ್ಮೋಸ್ಟ್ ಟೆಂಪರೇಚರ್ 5-6 ಡಿಗ್ರೀಸ್ಗೆಲ್ಲ. ತುಂಬ ಜನ ಊಟಿಗೆ ಹೋದಾಗ ಬೊಟಾನಿಕಲ್ ಗಾರ್ಡನ್, ರೋಸ್ ಗಾರ್ಡನ್, ದೊಡ್ಡ ಬೆಟ್ಟ, ಪೈಕರ ಲೇಕ್ ಆ ಥರ ಎಲ್ಲ ವಿಸಿಟ್ ಮಾಡ್ತಾರೆ. ಬಟ್ ನಾನು ಫಸ್ಟ್ ಟೈಮು ಸಿರಿ ಗಾರ್ಡನ್ ಅಂತ ಕೇಳಿದ್ದು. ಸೊ ಗೂಗಲ್ ಮಾಡಿದಾಗ ಗೊತ್ತಾಯಿತು ಇದು ರೀಸೆಂಟಾಗಿ ಓಪನ್ ಆಗಿದೆ ಅಂತ. ಹೇಗಿರುತ್ತೆ ನೋಡ್ಕೊಂಡು ಬರೋಣ ಅಂತ ಹೊರಟಾಗ ವಾವ್, ಒಂದು ಅದ್ಭುತ ಲೋಕವೇ ಅನಾವರಣಗೊಂಡು. ನಾವು ಹೋಗಿದ್ದ ದಿನ ವೆದರ್ ಪರ್ಫೆಕ್ಟ್ ಆಗಿತ್ತು. ಸೊ ಸನ್ಶೈನ್, ಅದೇ ರೀತಿ ಚಳಿ, ಎಷ್ಟು ಬ್ಯೂಟಿಫುಲ್ ಆಗಿತ್ತು ವೆದರು ಅಂತ ಹೇಳಿದ್ರೆ ನಮಗೆ ಸಖತ್ತು ಮಜಾ ಕೊಡ್ತು. ಸಿರಿ ಹಾರಿಕಲ್ಚರ್ ಗಾರ್ಡನ್ ಯಾವ ರೀತಿ ಇದೆ, ಅದೇನು ವಿಶೇಷತೆ ಅಂತ ತಿಳ್ಕೊಂಡು ಬರೋಣ ಬನ್ನಿ. ಕರ್ನಾಟಕ ಸಿರಿ ಹಾರಿಕಲ್ಚರ್ ಗಾರ್ಡನ್ ಒಟ್ಟಿಗೆ ನೀಲಗಿರೀಸ್ ತಮಿಳುನಾಡಲ್ಲಿ ಒಂದು ಸುಂದರವಾದ ವಿಶಾಲವಾದ ಒಂದು ಪ್ರದೇಶ ಮತ್ತು ಪ್ರವಾಸಿ ತಾಣ. ಈ ಕರ್ನಾಟಕ ಸಿರಿ ಹಾರಿಕಲ್ಚರ್ ಗಾರ್ಡನನ್ನು ಕರ್ನಾಟಕ ಹಾರಿಕಲ್ಚರ್ ಇಲಾಖೆ ನೇತೃತ್ವದಲ್ಲಿ ಉಡುಗೊರೆಯಾಗಿ ಒಟ್ಟಿಗೆ ಪ್ರವಾಸಿಗರಿಗೆ ಸ್ಥಾಪಿಸಲಾಗಿದೆ. ಇದು ಫರ್ನ್ ಹಿಲ್ ಪ್ರದೇಶದಲ್ಲಿದೆ. ಇದು ನೀಲಗಿರಿ ಪರ್ವತದ ದೃಷ್ಟಿ ಮತ್ತು ಪ್ರಕೃತಿ ಸೌಂದರ್ಯದಿಂದ ತುಂಬಿದ ಅತ್ಯಂತ ವಿಶಿಷ್ಟ ಹೂಗಾರಗಳಲ್ಲಿ ಒಂದು. ಸೊ ಹಾಗಾದರೆ ಇದು ಎಲ್ಲಿದೆ? ಸೊ ನಾನು ಆಗಲೇ ಹೇಳ್ದಂಗೆ ಇದು ಉದಕಮಂಡಲ ಊಟಿನ ಫರ್ನ್ ಹಿಲ್ ಎಂಬ ತಮಿಳುನಾಡಿನ ಪ್ರದೇಶದಲ್ಲಿ ಇದೆ. ಇದು ಬಸ್ ಸ್ಟ್ಯಾಂಡಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆ ಇದರ ವಿಸ್ತೀರ್ಣ ಸುಮಾರು 38 ಎಕರೆ ಪ್ರದೇಶ. ಸೊ ಈ 38 ಎಕರೆ ಪ್ರದೇಶದಲ್ಲಿ ಏನೇನು ನಿರ್ಮಿಸಲಾಗಿದೆ? ಇಲ್ಲಿ ರೋಸ್ ಗಾರ್ಡನ್ ಇದೆ. ಈ ರೋಸ್ ಗಾರ್ಡನ್ನಲ್ಲಿ ವಿವಿಧ ಪ್ರಭೇದದ ರೋಸ್ಗಳಿವೆ. ಹಾಗೆ ಎರಡನೇದಾಗಿ ಇಟಾಲಿಯನ್ ಗಾರ್ಡನ್, ಆಕರ್ಷಕ ವಿನ್ಯಾಸದ ಹೂಗಳ ವ್ಯವಸ್ಥೆನ ಇಲ್ಲಿ ಮಾಡಲಾಗಿದೆ. ಟೀ ಗಾರ್ಡನ್ ಕೂಡ ಇದೆ. ಟೀ ಗಿಡಗಳ ಉಲ್ಬಣ ಸುತ್ತಲೂ ಹಸಿರು ಬಯಲು ಪ್ರದೇಶನ ನೀವು ನೋಡಬಹುದು. ಮೇಸ್ ಗಾರ್ಡನ್, ಆಬ್ವಿಯಸ್ಲಿ ಗೊತ್ತಿರುತ್ತೆ ಮೇಸ್ ಗೇಮ್ ಅಲ್ವಾ, ಅದೇ ಥರ ಮೇಸ್ ಗಾರ್ಡನ್ ಅನ್ನು ಮಾಡಿದ್ದಾರೆ. ಸ್ಕನ್ಕನ್ ಗಾರ್ಡನ್ ಅಂತ ಇದೆ, ಅದು ಮೇಲ್ಗೈ ಹೂಗಳ ಪ್ರದೇಶ. ಹಾಗೆ ಟೋಪಿಯರಿ ಗಾರ್ಡನ್ ಅಂತ ಇದೆ, ನೋಟಕ್ಕೆ ಆಕರ್ಷಕ ಗಿಡಗಳು, ಆಕಾರಗಳನ್ನು ನೀವು ಇಲ್ಲಿ ನೋಡಬಹುದು. ಹಾಗೆ ಇಲ್ಲಿನ ಗಾರ್ಡನ್ನಲ್ಲಿ ಸುಮಾರು 50,000 ಹೆಚ್ಚು ವೆರೈಟೀಸ್ ಆಫ್ ಫ್ಲವರ್ಸ್, ಪ್ಲ್ಯಾಂಟ್ಗಳು ಬೆಳೆಸ್ತಾರೆ. ಅದ್ರ ಜೊತೆಗೆ ಅಟ್ರಾಕ್ಷನ್ ಏನಪ್ಪ ಅಂತಂದರೆ ನೀರಿನ ಕಾರಂಜಿ ಇದೆ, ಚಿಕ್ಕ ಕೆರೆಗಳಿದ್ದಾವೆ, ವಿಶ್ರಾಂತಿ ಸ್ಥಳಗಳಿದ್ದಾವೆ, ವ್ಯೂ ಪಾಯಿಂಟ್ ಇದೆ, ಹಾಗೂ ಹಸಿರು ಹೊಲಗಳು ಕೂಡ ಇದೆ. ಕರ್ನಾಟಕ ಸಿರಿ ಗಾರ್ಡನ್ನ ಇತಿಹಾಸ ಮತ್ತು ಉದ್ದೇಶ ಏನು ತಿಳ್ಕೊಂಡ್ಬರೋಣ ಬನ್ನಿ. ಈ ಗಾರ್ಡನನ್ನು 2018 ಜನವರಿ 8ರಂದು ಅಧಿಕೃತವಾಗಿ ಹಾರ್ಟಿಕಲ್ಚರ್ ಇಲಾಖೆ ಉದ್ಘಾಟನೆ ಮಾಡಿತು. ಈ ಭಾಗದ ಭೂಮಿಯನ್ನು ಹಿಂದೆ ಮೈಸೂರಿನ ಅರಸರ ಅಮಲು ಮನೆಯಿಂದ ಕರ್ನಾಟಕ ಸರ್ಕಾರಕ್ಕೆ ದಾನ ಮಾಡಿತ್ತು. ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಪ್ರಕೃತಿ ಸೌಂದರ್ಯವನ್ನು ಪ್ರದರ್ಶಿಸೋದು, ಹಾಗೆ ಹೂಗಾರ ಸಂಶೋಧನೆ ಮತ್ತು ಹಾರ್ಟಿಕಲ್ಚರ್ ಉತ್ತೇಜನ. ಈ ಉದ್ಯಾನವನದ ಟೈಮಿಂಗ್ ಏನಪ್ಪ ಅಂದರೆ ಪ್ರತಿದಿನ ಮಾರ್ನಿಂಗ್ 9 o'clock ಟು ಈವ್ನಿಂಗ್ 6 o'clock. ಹಾಗೆ ವಯಸ್ಕರಿಗೆ ಮತ್ತು ಮಕ್ಕಳಿಗೆ ಡಿಫ್ರೆಂಟ್ ಟಿಕೆಟ್ ಪ್ರೈಸ್ ಇರುತ್ತೆ. ಈ ಉದ್ಯಾನವನದ ವಿಶೇಷ ಆಕರ್ಷಣೆ ಏನಪ್ಪ ಅಂತಂದರೆ ಹ್ಯಾಂಗಿಂಗ್ ಬ್ರಿಡ್ಜ್. ಇದು ಲ್ಯಾಂಡ್ಸ್ಕೇಪ್ನ ಕಂಪ್ಲೀಟಾಗಿ ಮೇಲ್ಗಡೆಯಿಂದ ತೋರಿಸುತ್ತೆ. ಇದು ಸುಮಾರು 325 ಅಡಿ ದೂರದ ಫುಟ್ ಬ್ರಿಡ್ಜ್ ಆಗಿದೆ. ಇದರ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದರೆ ಅಲುಗಾಡೋ ಅನುಭವ ಆಗುತ್ತೆ. ಹಾಗೆ ಈ ಗಾರ್ಡನಿನ ಕಂಪ್ಲೀಟ್ 360 ಡಿಗ್ರಿ ವ್ಯೂಸ್ನ ನೀವು ನೋಡ್ಬೋದು. ಅದನ್ನು ನೀವು ಈ ವಿಡಿಯೋ ಫುಟೇಜ್ನಲ್ಲಿ ಮುಂದೆ ನೋಡ್ತೀರಾ.
ನಾವು ಡಿಸೆಂಬರ್ನಲ್ಲಿ ಹೋದಾಗ್ಲೇ ಗಾರ್ಡನಲ್ಲಿ ಬೇಜಾನ್ ಹೂಗಳಿತ್ತು. ಅದೇ ರೀತಿ ಪ್ರತಿ ವರ್ಷ ಇಲ್ಲಿ ವಿಂಟರ್ ಫ್ಲವರ್ ಫೆಸ್ಟ್ ಅಂತ ಮಾಡ್ತಾರೆ. ಹಾಗೂ ದಸರಾ ಮತ್ತು ವಿಂಟರ್ ಹೂಗಳ ಪ್ರದರ್ಶನ ಕೂಡ ನಡೆಯುತ್ತೆ. ಈ ಗಾರ್ಡನ್ ವಿಸಿಟ್ ಮಾಡೋ ಪ್ರಾಪರ್ ಟೈಮ್ ಯಾವಾಗಪ್ಪ ಅಂದರೆ ಡಿಸೆಂಬರಿಂದ ಫೆಬ್ರವರಿ. ಯಾಕಂದರೆ ಹೂಗಳು ಚೆನ್ನಾಗಿ ಹರಳಿ ಕಾಣ್ತವೆ, ಹಾಗೆ ಹವಾಮಾನ ಕೂಡ ತಂಪಾಗಿರುತ್ತೆ ಮತ್ತು ಉತ್ತಮ ಕಾಲ ಕೂಡ ಹೌದು. ಗಾರ್ಡನ್ನು ತುಂಬ ವಿಶಾಲವಾಗಿರೋದ್ರಿಂದ ವಯಸ್ಕರಾದರೆ ಆರಾಮ್ಸಾಗಿ ನಡ್ಕೊಂಡು ಹೋಗ್ಬೋದು. ಅದೇ ತುಂಬ ವಯಸ್ಸಾಗಿರುವಂಥ ಜನಗಳಾದರೆ ಅವರಿಗೆ ಬಗ್ಗಿ ವ್ಯವಸ್ಥೆ ಕೂಡ ಇದೆ. ಅದಕ್ಕೆ ಒಂದು ಸಪ್ರೇಟ್ ಟಿಕೆಟ್ ಪ್ರೈಸ್ ಇದೆ. ನೀವು ಅಲ್ಲಿ ಟಿಕೆಟ್ ಕೌಂಟರ್ನಲ್ಲಿ ವಿಚಾರಿಸಿದ್ರೆ ಅವರು ನಿಮಗೆ ಹೇಳ್ತಾರೆ. ನನ್ನ ಸಜೆಷನ್ ಏನಪ್ಪ ಅಂದರೆ, ನೀವು ಗಾರ್ಡನ್ನ ವಿಸಿಟ್ ಮಾಡ್ತಿದ್ದೀರಾ ಅಂದರೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಹೊತ್ತಲ್ಲಿ ಹೋಗಿ. ಯಾಕಂದರೆ ವೆದರ್ ತುಂಬ ಪ್ಲೆಸೆಂಟಾಗಿರುತ್ತೆ, ಹಾಗೆ ಆ ಪ್ರಕೃತಿ ಸೌಂದರ್ಯನ ಡಬಲ್ ಮಾಡುತ್ತೆ. ನನ್ನ ಮಕ್ಕಳಂತೂ ಗಾರ್ಡನ್ ನೋಡ್ತಾ ಅದರ ಸೌಂದರ್ಯನ ನೋಡ್ತಾ ಕಳೆದೋಗ್ಬಿಟ್ಟಿದ್ರು. ನಾವು ಜಸ್ಟ್ ಬೇಗ ನೋಡ್ಕೊಂಡು ಬರೋಣ ಅಂತ ಹೋದ್ವಿ, ಆದರೆ ನಾವು ಸುತ್ತ ಆಲ್ಮೋಸ್ಟ್ ಇಡೀ ಗಾರ್ಡನ್ನ ನೋಡೋದಕ್ಕೆ 2 hours ಮೇಲ್ಗಡೆ ತಗೊಂಡ್ವಿ. ಹಾಗೆ ಟೀ ಗಾರ್ಡನ್ನಲ್ಲಿ ನಿಮಗೆ ಏನಂತ ಹೇಳಿದ್ರೆ ಫೋಟೋಗ್ರಫಿ ಮತ್ತು ಈ ಟೀ ಕಾಸ್ಟ್ಯೂಮ್ ಅಂತ ಇರುತ್ತಲ್ವ ಅಸ್ಸಾಮಿಂದು, ಅದು ನಿಮಗೆ ರೆಂಟಲಲ್ಲಿ ಸಿಗುತ್ತೆ. ಅಲ್ಲಿ ನೀವು ಅದನ್ನು ಹಾಕ್ಕೊಂಡು ಟೀ ಗಾರ್ಡನ್ನ ಹತ್ರ ನಿಂತ್ಕೊಂಡು ಫೋಟೋನ ತೆಗೆಸ್ಕೋಬೋದು. ಆ್ಯಂಡ್ ಇಮಿಡಿಯೇಟ್ ಫೋಟೋನ ಪ್ರಿಂಟ್ ಹಾಕಿ ಕೊಡ್ತಾರೆ. ಅದಕ್ಕೆ ಸಮ್ ಅಮೌಂಟನ್ನು ಚಾರ್ಜ್ ಮಾಡ್ತಾರೆ. ಹಾಗಾಗಿ ಕರ್ನಾಟಕ ಸಿರಿ ಹಾರಿಕಲ್ಚರ್ ಗಾರ್ಡನ್ ವಿಸಿಟ್ ಮಾಡಿದ್ದು ಒಂದು ವರ್ತ್ ವಾಚಿಂಗ್ ಎಕ್ಸ್ಪೀರಿಯನ್ಸ್. ನಾನು ಅಂದ್ಕೊಂಡಿದ್ದೆ ಬೊಟಾನಿಕಲ್ ಗಾರ್ಡನ್ನೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ, ಬಟ್ ನಾನು ಬೊಟಾನಿಕಲ್ ಗಾರ್ಡನ್ನ ಕಂಪೇರ್ ಮಾಡಿದಾಗ ಕರ್ನಾಟಕ ಸಿರಿ ಹಾರಿಕಲ್ಚರ್ ಗಾರ್ಡನ್ ತುಂಬ ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ನೀವು ಎಕ್ಸಿಟ್ ಹತ್ರ ಬರಬೇಕಾದ್ರೆ ಒಂದು ಗ್ಲಾಸ್ ಹೌಸ್ ಸಿಗುತ್ತೆ. ಆ ಗ್ಲಾಸ್ ಹೌಸ್ನಲ್ಲಿ ಥೌಸಂಡ್ಸ್ ಆಫ್ ಬ್ಯೂಟಿಫುಲ್ ಫ್ಲವರ್ಸ್ನ ನೀಟಾಗಿ ಅರೇಂಜ್ ಮಾಡಿಟ್ಟಿದ್ರು. ಅದನ್ನು ನೋಡ್ತಾ ನಿಲ್ಲೋದೇ ಒಂದು ಖುಷಿ ಅಲ್ವಾ. ನೀವು ನೆಕ್ಸ್ಟ್ ಟೈಮ್ ಏನಾದರೂ ಊಟಿ ವಿಸಿಟ್ ಮಾಡೋ ಪ್ಲ್ಯಾನ್ ಏನಾದರೂ ಇತ್ತು ಅಂದರೆ ಈ ಪಾಯಿಂಟನ್ನು ನೀವು ಮಸ್ಟ್ ವಾಚ್ಗೆ ಬಕೆಟ್ ಲಿಸ್ಟ್ನಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಈ ಪ್ಲೇಸ್ ಅಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಕರ್ನಾಟಕ ಸಿರಿ ಹಾರಿಕಲ್ಚರ್ ಗಾರ್ಡನ್ ಊಟಿ ಬಗ್ಗೆ. ನಿಮ್ಗೆ ಏನು ಅನ್ನಿಸ್ತು? ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ ಕಮೆಂಟ್ ಸೆಕ್ಷನ್ನಲ್ಲಿ. ಹಾಗೆ ನನ್ನ ವ್ಲಾಗ್ಗಳು ಮತ್ತು ಕಂಟೆಂಟ್ಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ನನ್ನ ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.